ಜಾನಕಿ ಜಾನಕಿ ಬೇಗ ಬರೇ, ಎಲ್ಲಿದೀಯೇ? ಏನ್ರಿ ಅದು? ಯಾವಾಗ ನೋಡಿದ್ರು ಒಂದೇ ಒಂಥರ ಜಾನಕಿ 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 ಅಂತ. ಏನ್ ವಿಷಯ ಹೇಳಿ? ಸೊಗಸಾದ ವಿಷಯ. ವಿಷಯಕ್ಕೆ ಬನ್ನಿ. ಪಕ್ಕಕ್ಕೆ ಬಾ. ಹೇಳಿ. ನೋಡು, ನಮ್ಮ ಕೃಷ್ಣದೇವರಾಯರ ಪುತ್ರಿಯರಿದಾರಲ್ಲ, ಮೋಹನಾಂಬೆ ಭುವನಾಂಬೆಯರು, ಅವ್ರಿಗೇನು? ಚೋಟದ ಹುಡುಗಿಯರು, ನಮ್ಮ ಕಣ್ಣು ಮುಂದಿನ ಮಕ್ಕಳು, ಪ್ರಪಂಚ ಜ್ಞಾನ ತಿಳಿದಿದ್ದವರು. ಅವರು ನನ್ನನ್ನ, ಯಾರನ್ನ? ನಿಮ್ಮನ್ನ. ನನ್ನನ್ನ, ಎಲ್ಲಾರು ನಗಿಸ್ತಕ್ಕಂಥ ನನ್ನನ್ನ ಅಳಿಸ್ತೀನಿ ಅಂತ ತೀರ್ಮಾನ ಮಾಡಿಕೊಂಡು ಆ ಹುಡುಗರಿಬ್ರು ನಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ. ಅದು ನಿಮಗೆ ಹೇಗೆ ಗೊತ್ತಾಯ್ತು? ನಾನು ಯಾರು? ನಾನು ಯಾರು? ನಾನು ಯಾರು? ಅಯ್ಯೋ, ಇವ್ರ ಹೆಸರು ಹೇಗಪ್ಪ ಹೇಳಿ? ರಮಾ ಕೃಷ್ಣ. ಹೇಳಿಬಿಟ್ಟಿಯಲ್ಲ, ಈ ತೆನಾಲ ರಾಮಕೃಷ್ಣನ್ನ ವಿಕಟ ಕವಿನ ಅಳಿಸ್ತೀನಿ ಅಂತ ಆ ಹುಡುಗರು ಬರ್ತಾ ಇದ್ದಾರೆ. ವಿಷ ತಗೊಂಡ್ ಬಾ. ನಟನೆ ನಾನು ಸತ್ತಾಗಿ ಮಾಡ್ತೀನಿ, ನೀನು ಅತ್ತಾಗಿ ಮಾಡು. ಬಂದ್ಬಿಟ್ರು ಬಂದ್ಬಿಟ್ರು. ನೋಡು, ನಾನು ಸತ್ತು ಬಿಟ್ಟೆ, ನೀನು ಹತ್ತು ಬಿಡ್ತೀನಿ. ಯಾವಳೆ ನೀನು? ನಾನಿನ್ನೂ ಸತ್ತಿಲ್ಲ, ಅಷ್ಟೊಳಗೆ ಹೇಳ್ತಾಳೆ. ನೋಡು, ಅವ್ರು ಬಂದಾಗ ಹತ್ರ ಸೇರಿಸ್ಬೇಡ, ನನಗೆ ಉಸಿರಾಡೋದು ಗೊತ್ತಾಗುತ್ತೆ. ಈಗ ಸಾಯ್ತೀನಿ, ಹೇಳು. ಅಯ್ಯಯ್ಯೋ ಸ್ವಾಮಿ, ನನ್ನನ್ನು ಬಿಟ್ಬಿಟ್ಟು ಆಟ ಬಿಟ್ರಲ್ಲ, ನನಗೆ ಇನ್ಯಾರು ದಿಕ್ಕಿದ್ದಾರೆ ಸ್ವಾಮಿ. ಅಯ್ಯಯ್ಯ, ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಸಾಯ್ಬಾರ್ದಾಗಿತ್ತು. ರಾಜಕುಮಾರಿ ನೋಡಿ, ನಮ್ಮ ಯಜಮಾನ್ರು ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ರು. ಇದ್ದಕ್ಕಿದ್ದಾಗಿ ಏನಾಯ್ತು ಅಕ್ಕಾಜಿ? ನಮ್ಮ ಯಜಮಾನ್ರನ್ನ ಅಳಿಸ್ಬೇಕು ಅಂತ ಅರಮನೆಯಲ್ಲಿ ಯಾರೋ ಏನೋ ಮಾತಾಡ್ಕೊಂಡ್ರಂತೆ. ಅಷ್ಟಕ್ಕೆ ಅವ್ರಿಗೆ ಅವಮಾನ ತಡೆಯೋಕಾಗ್ಲಿಲ್ವಂತೆ, ವಿಷ ತಗೊಂಡ್ರು, ಪ್ರಾಣ ಹೊರಟೇ ಹೋಯ್ತು. ಅಯ್ಯಯ್ಯೋ, ಅಣ್ಣಾದಿನ ಅಳಿಸ್ಬೇಕು ಅಂತ ಹುಡುಗಾಟಕ್ಕೆ ನಾವೇ ಮಾತಾಡ್ಕೊಂಡಿದ್ದು. ಹತ್ರ ಬರಬೇಡಿ ರಾಜಕುಮಾರಿ, ಹತ್ರ ಬರಬೇಡಿ. ಅಲ್ಲೇ ಇರಿ. ಅಣ್ಣಾದಿ, ನಮ್ಮ ತಂದೆಯವರ ಆಪ್ತ ಗೆಳೆಯರಾಗಿದ್ದ ನಿಮ್ಮ ಸಾವಿಗೆ ನಾವೇ ಕಾರಣ ಆಗೋದಿವೆ. ನಮ್ಮ ತಂದೆಯವರಿಗೆ ನಾವು ಹೇಗೆ ಮುಖ ತೋರಿಸುವುದು? ಇಲ್ಲಿ ನಾವು ಬದುಕಿರಬಾರ್ದು. ಅಣ್ಣಾದಿ, ನಿಮ್ಮ ಸಂಗಡ ನಾವು ಬರ್ತೇವೆ. ಎಲ್ಲಿ ಆ ವಿಷ? ನಮಗೂ ಸ್ವಲ್ಪ ಕೊಡಿ. ಇನ್ನು ವಿಷ ಇಲ್ಲ ಜಾನಕಿ, ಇವರಿಗೆ ಕುಡಿಯೋದು ಕಾಲ್ ಕೊಡು. ನಮ್ಮನ್ನು ಕ್ಷಮಿಸ್ಬಿಡಿ ಅಣ್ಣಾದಿ, ನಾವು ಇನ್ಮೇಲೆ ಇಂಥ ಹುಡುಗಾಟ ಆಡಲ್ಲ. ಹುಡುಗಾಟ ಆಡ್ಲೇಬೇಕು, ಆದ್ರೆ ಹುಡುಗಾಟ ದೊಡ್ಡ ಆಟವಾಗಿ ಅನರ್ಥಕ್ಕೆ ಕಾರಣವಾಗಬಾರದು. ಜ್ಞಾಪಕ ಇರಲಿ, ನಿಮ್ಮ ಜೀವಮಾನದಲ್ಲಿ ಒಂದು ಪಾಠ. ಹಾಗೆ ಆಗ್ಲಿ, ಆಶೀರ್ವಾದ ಮಾಡಿ. ಶೀಘ್ರಮೇವ ವಿವಾಹ ಪ್ರಾಪ್ತಿರಸ್ತು. ಆಶೀರ್ವಾದ ಮಾಡೆ. ಮೋಹನಾಂಬೆ, ಭುವನಾಂಬೆ, ನೀವಿಬ್ಬರೂ ಇಷ್ಟು ಚೆನ್ನಾಗಿ ಹಾಡುವಿರಿ ಎಂಬುದು ನಮಗೆ ತಿಳಿದಿರಲಿಲ್ಲ. ಆ ತಾಯಿ ಶಾರದೆ ನಿಮಗೆ ಸಂಪೂರ್ಣವಾಗಿ ಒಲಿದಿದ್ದಾಳೆ. ಪ್ರಭು, ಯಾವಾಗಲೂ ರಣೋತ್ಸಾಹ ರಾಜ್ಯ ವಿಸ್ತಾರದಲ್ಲೇ ಕಾಲ ಕಳೆಯುವ ನಿಮಗೆ ನಿಮ್ಮ ಮಕ್ಕಳ ಗಾಯನವನ್ನು ಕೇಳುವುದಕ್ಕೆ ವ್ಯವಧಾನವಾದರೂ ಎಲ್ಲಿದೆ? ಮಕ್ಕಳಿಬ್ಬರು ವಯಸ್ಸಿಗೆ ಬಂದಿದ್ದಾರೆ. ವಸಂತ ಪಲ್ಲವದಂತೆ ತಾರುಣ್ಯ ಅವರ ಜೀವನದಲ್ಲಿ ಮೆಲ್ಲನೆ ಅಡಿ ಇಡುತ್ತಿದೆ. ಯೋಗ್ಯ ವರರನ್ನು ನಿಶ್ಚಯಿಸಿ ರಾಜಕುಮಾರಿಯ ವಿವಾಹವನ್ನು ಶೀಘ್ರದಲ್ಲಿಯೇ ನೆರವೇರಿಸುವ ಆಲೋಚನೆಯಾದರೂ ನಿಮಗೆಲ್ಲಿದೆ? ಆಹಾ, ನಮ್ಮ ಗೃಹ ಕೃತ್ಯದ ವಿಚಾರ ನಮಗೆ ಅಕ್ರೆ ಇಲ್ಲವೆಂದುಕೊಂಡಿಯಾ ತಿರುಮಲ? ಯೋಗ್ಯರಾದ ವರನನ್ನು ನಾವು ಆಗಲೇ ಆಯ್ಕೆ ಮಾಡಿದ್ದೇವೆ. ಹೌದೇ? ಯಾರವರು ಪ್ರಭು? ನಮ್ಮ ಕುಮಾರಿಯರಿಗೆ ಅನುರೂಪರಾದರು ರಂಗಾಮಂತ್ರಿಗಳ ಮಕ್ಕಳು ರಾಮರಾಯ, ತಿರುಮಲರಾಯ. ಏನು, ರಂಗಾಮಂತ್ರಿಗಳ ಮಕ್ಕಳೇ? ಹೌದು ದೇವಿ. ರಾಮರಾಯರು ಅಪ್ರತಿಮ ವೀರರೆಂದು ಕೇಳಿದ್ದೇನೆ. ಅವರು ನಮಗೆ ಅಡಿಯಂದಿರಾದರೆ ನಿಮಗೆ ಭುಜಬಲ ಇಮ್ಮಡಿಯಾದಂತಲ್ಲವೇ? ಈ ಮದುವೆಗಳ ಜೊತೆಗೆ ರಾಜಕುಮಾರ ತಿರುಮಲನಿಗೆ ಯುವರಾಜ ಪಟ್ಟ ಕಟ್ಟಬೇಕೆಂದಿದ್ದೇನೆ. ತಿರುಮಲನಿಗೆ ಯುವರಾಜ ಪಟ್ಟವೇ? ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಪ್ರಭು, ಮಹಾಮಂತ್ರಿಗಳು ಏನೆನ್ನುವರು? ಅವರು ಸಂತೋಷದಿಂದ ಸಮ್ಮತಿ ನೀಡಿದರು. ಇನ್ನೇನು ಮತ್ತೆ, ಶುಭ ಕಾರ್ಯ ಶೀಘ್ರವಾಗಿ ನೆರವೇರಿಸಿ. ಅಷ್ಟೇ ಅಲ್ಲ, ಯುವರಾಜ್ಯಾಭಿಷೇಕ, ವಿವಾಹ ಮಹೋತ್ಸವಗಳು ನಡೆಯುವ ಇದೇ ಸಮಯದಲ್ಲಿ ನಾವು ಬಹುಕಾಲದಿಂದಲೂ ಉಪೇಕ್ಷೆಗೊಳಿಸಿರುವ ಕವಿ ಸಭೆಯನ್ನು ಪುನರುಜ್ಜೀವನಗೊಳಿಸಿ ಎಲ್ಲಾ ದೇಶ ಭಾಷೆಗಳ ಬೆಳವಣಿಗೆಗೂ ಇಂಪು ಕೊಡಬೇಕೆಂದಿದ್ದೇವೆ. ಈ ದಿನವೇ ನಮ್ಮ ಎಲ್ಲಾ ಸಾಮಂತರಿಗೂ, ಸಂಬಂಧಿಕರಿಗೂ, ಮಾಂಡಲಿಕರಿಗೂ, ಮಿತ್ರವರ್ಗದವರಿಗೂ ಉತ್ಸವಗಳಿಗೆ ಆಮಂತ್ರಣ ಕಳುಹಿಸಲು ಏರ್ಪಾಡು ಮಾಡುತ್ತೇವೆ. ಸಜ್ಜನರ ಸಂಗ ನಮಗೆಂದಿಗಾಹುದೋ
ದುರ್ಜನರ ಸಂಘದಿಂದ ನೊಂದೆಗರಿಗೆ ನೋಡಬಾರದು, ಎಂದೆಂದಿಗೂ ನೋಡಬಾರದು. ಈ ಮೂರ್ಖನ್ನ, ಈ ಘಾತಕನ, ಈ ಪಾಪಿಯ ಎಂದೆಂದಿಗೂ ಏನ್ ಸಂಗೀತ ಇದು, ಏನ್ ಸಂಗೀತ? ಬನ್ನಿ ಲಂಬೋದರ ಎನ್ನುವ ತಿಪ್ಪಂಬಟ್ಟ ಕಿತ್ತಂಬಟ್ಟ ಬನ್ನಿ ಆಸರಾರೂಢರಾಗಿ ತಡೀತಾ ಇದೆಯಾ? ಹೌದು ಜೋಯಿಸ್ರೆ, ಇವತ್ತು ನಮ್ಮ ಮನೆಯೇನಂತ ನಿಮ್ಮ ಮನೆಯದಲ್ಲ ರಾಮಕೃಷ್ಣಯ್ಯನವರೇ, ಇವತ್ತು ಶಾಂಭಟ್ರ ತಂದೆ ವೈಕುಂಠ ಸಮಾರಾಧನೆ. ಪುಣ್ಯಾತ್ಮ ಅವನು ಊಟವಾದ ಮೇಲೆ ದಾನವಾಗಿ ನಮ್ಗೆಲ್ರಿಗೂ ಒಂದೊಂದು ಕೊಟ್ಟಿದ್ದಾನೆ ನೋಡಿ. ಅಲ್ಲ ಹೌದು 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 ಹೌದು. ಚಿನ್ನದ ಮಾವನ ಹಣ್ಣು, ಶ್ಯಾಮ್ ಭಟ್ರು ಕಡು ಬಡವರು, ಇದನ್ನೆಲ್ಲ ಹ್ಯಾಕ್ ಕೊಟ್ರು? ಅವ್ರ ತಂದೆ ಸಾಯುವಾಗ ಮಾವಿನ ಹಣ್ಣು ತಿನ್ಬೇಕಂತ ಆಸೆ ಇತ್ತಂತೆ, ಹಣ್ಣು ಬರೋದ್ರೊಳಗಾಗಿ ಸತ್ತೋದ್ರಂತೆ. ನೀವು ಕೂತ್ಕೊಳ್ಳಿ, ಆಯಾಸವಾಗುತ್ತೆ. ಆಮೇಲೆ ಏನಾಯ್ತಂತೆ? ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರು. ಚಿನ್ನದ ಮಾವಿನ ಹಣ್ಣನ್ನ ಮಾಡಿಸಿ ನಮ್ಮಂತವರಿಗೆಲ್ಲ ದಾನ ಕೊಟ್ರೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಹಾಗಂತ ಶಾಸ್ತ್ರದಲ್ಲಿದೆ ಅಂತ ಹೇಳಿದ್ವು. ನಿಮ್ಮ ಶಾಸ್ತ್ರದ ಪ್ರಕಾರ ಆ ಶ್ಯಾಮ್ ಭಟ್ಟ ಸಾಲ ಸೋಲ ಮಾಡಿ ಚಿನ್ನದ ಮಾವಿನ ಹಣ್ಣುಗಳನ್ನು ಮಾಡಿಸಿ ನಿಮಗೆಲ್ಲಾ ದಾನ ಕೊಟ್ಟ ಅನ್ನಿ. ನೀವು ಕೂತ್ಕೊಳ್ಳಿ, ಆಯಾಸವಾಗುತ್ತೆ. ಆಮೇಲೆ ಹಾಗೆ ದಾನ ಕೊಟ್ಟ ಮೇಲೆ ಅವ್ರ ತಂದೆನ ನೇರವಾಗಿ ಸ್ವರ್ಗಕ್ಕೆ ಕಳಿಸಿ ನಿಮ್ ಮನೆಗೆ ಬರ್ತಾ ಇದ್ದೀವಿ. ಹೌದು ಹೌದು. ಇಲ್ಲಾರು ಕಳ್ಸೋಕ್ ಬಂದ್ರಿ? ಏನ್ ರಾಮಕೃಷ್ಣನವರೇ ನೀವು ಹೇಳ್ತೀರಿ? ಮುಂದಿನ ಮಂಗಳವಾರ ನಿಮ್ಮ ತಾಯಿ ವೈದಿಕ ಅಲ್ವೇ? ತಾಯಿ ವೈದಿಕ ಹೌದಲ್ವೇ? ರಾಮಕೃಷ್ಣನವರೇ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗದೆ 5 ವರ್ಷದಿಂದ ಅಂತರ್ಪಿಶಾಚಿಯಾಗಿ ಅಲಿತಾನೇ ಇದೆ. ನಿಮ್ಮನೆ ಹತ್ರ ಅಲ್ಲ, ನಿಮ್ಮನೆ ಹತ್ರ. ನನ್ ಮನೆ ಹತ್ರ? ಹೌದು. ನನ್ನ ಮನೆ ಹತ್ರ? ಹೌದು. ಅಯ್ಯೋ, ಏನು ಮಾಡ್ಬೇಕು? ದಾನ ಮಾಡ್ಬೇಕು. ನೋಡಿ, ಶ್ಯಾಮ್ ಭಟ್ರು ಬಡವರು, ಅವರೇ ಚಿನ್ನದ ಮಾವಿನ ಹಣ್ಣು ಕೊಟ್ಟಿರೋವಾಗ ನೀವು ರಾಜಸ್ಥಾನದಲ್ಲಿರೋರು, ಮಹಾಪಂಡಿತರು, ಮೇಲಾಗಿ ಮಹಾರಾಜರ ಗೆಳೆಯರು ಅಂದ್ಮೇಲೆ ಒಂದು ಕೈ ಹೆಚ್ಚಾಗೆ ಕೊಡಬೇಕು. ಕೈ ಕೊಡದೆ ಹೋದ್ರೆ? ಕೊಡದೇ ಇದ್ರೆ ನಿಮ್ ತಾಯಿ ಆತ್ಮ ಅಂತರ್ಪಿಶಾಚಿಯಾಗಿ ಹಾಗೆಂತ ಮನೆ ಸುತ್ತ ತಿರುಗುತ್ತಾ ಇರುತ್ತೆ. ಬೇಡ ಬೇಡ, ನಮ್ಮಮ್ಮ ಸುತ್ತೋದು ತಿರುಗೋದು ಬೇಕಾಗಿಲ್ಲ, ಆ ಸ್ಥಿತಿ ಬರ್ಬೇಕಾಗಿಲ್ಲ. ನೋಡಿ, ನೀವು 3 ಜನ ನಾಳೆ ಮಂಗಳವಾರ ದಿವಸ ಬಂದ್ಬಿಡಿ. ನೀವು ಸಾಕು ಸಾಕು ಅನ್ನೋರ್ಗು ನಾನು ಸಾಕಷ್ಟು ಕೊಡ್ತೀನಿ. ಇದು ದೊಡ್ಡ ಲಕ್ಷಣ. ಹೌದು ಹೌದು. ಅಯ್ಯೋ, ನೀವಿದ್ದು ಆಯಾಸ ಮಾಡ್ಕೋಬೇಡಿ. ನಾಳೆ ಮಂಗಳವಾರ ಎಳ್ಳು ದರ್ಬೆ ಅರ್ಪಣಕ್ಕೆ ಸಿದ್ಧವಾಗಿಟ್ಟಿರಿ. ಆಯ್ತು. ಇದನ್ನ ಮರಿಬೇಡಿ. ಹೌದು ಹೌದು. ಆಯಾಸ ಮಾಡ್ಕೋಬೇಡಿ, ಮಂಗಳವಾರ ಬರ್ಬೇಕಾಗತ್ತೆ. ಆಹಾ ಆಹಾ, ಸ್ವಯಂ ಪ್ರಭುಗಳೇ ಆಸ್ಥಾನ ಕವಿಗಳು ಕುಳಿತಿರುವ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗುತ್ತಿದ್ದಾರೆ. ಆಹಾ ಆಹಾ, ಜೈ ಕನ್ನಡ ರಾಜ್ಯ ರಮಾರಮಣ. ಶ್ರೀಕೃಷ್ಣದೇವರಾಯರಿಗೆ, ತಿಮ್ಮಣ್ಣ ಕವಿಗಳಿಗೆ, ಅಲ್ಲತಾನಿ ಪೆದ್ದಣ್ಣರಿಗೆ. ಭಗವಾನ್ ವ್ಯಾಸತೀರ್ಥರೇ, ಸಾಹಿತ್ಯ ಸರಸ್ವತಿ ಉಪಾಸಕರಾದ ಕವಿಭೂಷಣರೇ ಮತ್ತು ಪಂಡಿತೋತ್ತಮರೇ, ಕುಮಾರ ಯುವರಾಜ್ಯಾಭಿಷೇಕ, ಕುಮಾರಿಯರ ವಿವಾಹ ಮಹೋತ್ಸವಗಳ ಅಂಗವಾಗಿ ಏರ್ಪಡಿಸಿರುವ ಈ ಕವಿ ಸಮ್ಮೇಳನ
ನಮ್ಮ ವಿಜಯನಗರದ ಇತಿಹಾಸದಲ್ಲೇ ಅತ್ಯಂತ ಮಹತ್ವಪೂರ್ಣವಾದದ್ದು. ನಮ್ಮ ಆಸ್ಥಾನ ಕವಿಗಳಾದ ತಿಮ್ಮಣ್ಣ ಕವಿಶ್ರೇಷ್ಠರು ಕುಮಾರವ್ಯಾಸ ಕವಿಯು ಅಪೂರ್ಣವಾಗಿ ಉಳಿಸಿದ್ದ ಭಾರತ ಕಥಾಮಂಜರಿಯ ಉಳಿದ ಅಷ್ಟಪರ್ವಗಳನ್ನು ಅಮೋಘವಾದ ಶೈಲಿಯಲ್ಲಿ ಪೂರ್ಣಗೊಳಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಮಹತ್ತರವಾದ ಕಾಣಿಕೆಯನ್ನಿತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಆಸ್ಥಾನದ ಅಷ್ಟ ದಿಗ್ಗಜಗಳಲ್ಲೊಬ್ಬರಾದ ಅಲ್ಲಸಾನಿ ಪೆದ್ದಣ್ಣ ಕವಿಗಳು ಮನುಚರಿತ್ರೆ ಎಂಬ ಕಾವ್ಯರತ್ನವನ್ನು ರಚಿಸಿದ್ದಾರೆ. ಇವರಿಬ್ಬರ ಕಾವ್ಯ ಸುಧಿಯನ್ನು ಸವಿದು ನಾವು ಪರಮ ಸಂತೋಷಗೊಂಡಿದ್ದೇವೆ. ಇಂತಹ ಕವಿತಾಮಣಿಗಳನ್ನು ಗೌರವಿಸುವುದು ನಮ್ಮ ನಾಡಿಗೆ ಗೌರವ. ಈ ಸುಸಂದರ್ಭದಲ್ಲಿ ತಿಮ್ಮಣ್ಣ ಕವಿಗಳಿಗೆ ಕವಿಪುಂಗವ ಎಂಬ ಬಿರುದನ್ನು, ಅಲ್ಲಸಾನಿ ಪೆದ್ದಣ್ಣರಿಗೆ ಆಂಧ್ರ ಕವಿತಾ ಪಿತಾಮಹ ಎಂಬ ಬಿರುದನ್ನು ನಾವು ಸಂತೋಷದಿಂದ ದಯಪಾಲಿಸುತ್ತಿದ್ದೇವೆ. ಸಭಾಸದರೇ, ಆಶ್ರಯವಿಲ್ಲದೆ ಅಲಿಯುತ್ತಿದ್ದ ನನಗೆ ಆಶ್ರಯವಿತ್ತು ಸ್ಫೂರ್ತಿ ನೀಡಿ ಸ್ವರ್ಣ ಪೂಜೆ ಮಾಡಿ ಕವಿಗೆ ಎಂದೆಂದೂ ದೊರೆಯದಿದ್ದ ಸ್ಥಾನವನ್ನು ದೊರಕಿಸಿಕೊಟ್ಟಿದ್ದಾರೆ ನಮ್ಮ ಮಹಾಪ್ರಭುಗಳು. ಅವರಿಗೆ ನಾನು ಆಜನ್ಮರುಣಿಯಾಗಿದ್ದೇನೆ. ಸರಸ್ವತಿಗೆ ಹೇಗೆ ಭಾಷೆ ಜಾತಿಗಳ ತಾರತಮ್ಯವಿಲ್ಲವೋ ಅದೇ ರೀತಿ ನಮ್ಮ ಪ್ರಭುಗಳು ಜಾತಿ ಕುಲ ಭಾಷೆಗಳ ಭೇದ ತೋರದೆ ಎಲ್ಲಾ ಭಾಷಾ ಕವಿಗಳಿಗೂ ತಮ್ಮ ಆಸ್ಥಾನದಲ್ಲಿ ಆಶ್ರಯ ಕೊಟ್ಟಿದ್ದಾರೆ. ಇಂದು ಅವರು ನನಗೆ ನೀಡಿದ ಗೌರವ ಇಡೀ ಆಂಧ್ರ ಸಾಹಿತ್ಯವನ್ನೇ ಗೌರವಿಸಿದಂತೆ. ಆ ತಾಯಿ ಭುವನೇಶ್ವರಿ ನಮ್ಮ ಪ್ರಭುಗಳಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ. ಮಹಾಪ್ರಭುಗಳು ಕವಿ ಪೋಷಕರಾಗಿರುವಂತೆ ಸ್ವಯಂ ಕವಿಗಳೂ ಆಗಿದ್ದಾರೆ. ಗೋದಾದೇವಿಯ ದಿವ್ಯ ಚರಿತ್ರೆಯನ್ನು ಆಧರಿಸಿ ಆಮುಕ್ತ ಮಾಲ್ಯದ ಎಂಬ ಕಾವ್ಯವನ್ನೂ ರಚಿಸಿದ್ದಾರೆ. ಸಭಾಭೂಷಣರೇ, ಸ್ವಯಂ ಕವಿತ್ರಿಯರಾದ ರಾಜಪುತ್ರಿಯರು ಇದೀಗ ವಿವಾಹವಾಗಿ ತಮ್ಮ ಪತಿಯರೊಂದಿಗೆ ಸಭೆಗೆ ಆಗಮಿಸಿದ್ದಾರೆ. ಈ ಸುಸಂದರ್ಭದಲ್ಲಿ ಅವರು ಪ್ರಭುಗಳ ಆಮುಕ್ತ ಮಾಲ್ಯದ ಕಾವ್ಯದಿಂದ ಒಂದು ಶ್ಲೋಕವನ್ನು ಹಾಡಬೇಕೆಂದು ನಮ್ಮ ಅಪೇಕ್ಷೆ. ಇಂಥ ಉತ್ಕೃಷ್ಟ ಕಾವ್ಯವನ್ನು ರಚಿಸಿದ ಮಹಾಪ್ರಭುಗಳಿಗೆ ನಮ್ಮೆಲ್ಲರ ಮೆಚ್ಚುಗೆ ಕಾಣಿಕೆಯಾಗಿ ಉರುಕವಿ ವೈಭವ ನಿವಾಹ ನಿಧಾನ ಎಂಬ ಬಿರುದನ್ನು ಸಮರ್ಪಿಸಬೇಕೆಂದು ಆಸ್ಥಾನ ಕವಿಗಳೆಲ್ಲರ ಅಭಿಪ್ರಾಯ. ಮಹಾಸ್ವಾಮಿಗಳು ಕೃಪೆ ಮಾಡಿ ಬಿರುದನ್ನು ಸ್ವೀಕರಿಸಬೇಕೆಂದು ಎಲ್ಲರ ಪರವಾಗಿ ವಿನ್ನವಿಸಿಕೊಳ್ಳುತ್ತೇನೆ. ಸಮಕಾಲೀನ ಕವಿಗಳು ಕವಿಯ ಕೃತಿಯನ್ನು ಮೆಚ್ಚಿಕೊಂಡರೆ ಅದಕ್ಕಿಂತ ಬೇರೆ ಭಾಗ್ಯವೇ ಇಲ್ಲ. ಈ ಬಿರುದನ್ನು ನಾವು ಆನಂದದಿಂದ ಸ್ವೀಕರಿಸುತ್ತೇವೆ. ಇದೇನು ಕವಿಸಭೆಯೋ ಅಥವಾ ಪರಸ್ಪರ ಪ್ರಶಂಸಾಕೂಟವೋ? ಯಾರು ನೀವು? ಸಕಲ ವೇದೋಪನಿಷತ್ತುಗಳನ್ನು ಕರತಲಾಮಲಕ ಮಾಡಿಕೊಂಡಿರುವ ಪಂಡಿತೋತ್ತಮ, ಸಕಲ ಶಾಸ್ತ್ರ ಪುರಾಣಗಳ ಪಾರಂಗತ, ಪ್ರಪಂಚವೇ ಪ್ರಶಂಸಿಸುವ ಪ್ರಚಂಡ ಕವಿ ನಾನು. ವಿಜಯನಗರದಲ್ಲಿ ಮಹಾಕವಿಗಳು ಪಂಡಿತರೂ ಇರುವರೆಂದು ಕೇಳಿ ನನ್ನ ಸಮನಾದ ಕವಿ ಯಾರಾದರೂ ಇರುವರೇನು ಎಂದು ತಿಳಿಯಲು ಇಲ್ಲಿಗೆ ಬಂದಿರುವೆನು. ಪ್ರಚಂಡ ಕವಿಗಳೇ, ಪ್ರತಿಭೆಗೆ ನಮ್ಮಲ್ಲಿ ಪುರಸ್ಕಾರವಿದ್ದೇ ಇದೆ. ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ನಾವು ಅನುಮತಿ ನೀಡುತ್ತೇವೆ. ಕೋವಾ ಪ್ರಸೀದತೆ ವಿಷ್ಣು ಕಿಮಾಂಧ್ರಾಣಾಂ ಅತಿ ಪ್ರಿಯ ಆಂಧ್ರ ಗೀರ್ವಾಣ ಭಾಷಾಭ್ಯಾಂ ಏಕಮೇಕೋತ್ತರಂ ವದ. ನನ್ನ ಈ ಸಮಸ್ಯೆಗೆ ತೆಲುಗು ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಒಂದೇ ಮಾತಿನಲ್ಲಿ ಉತ್ತರ ಹೇಳಬಲ್ಲ ಸಾಮರ್ಥ್ಯ ನಿಮ್ಮಲ್ಲಿ ಯಾರಿಗಾದರೂ ಇರುವುದೇ? ಓಹೋ, ಇದು ಕವಿತ್ವವೋ? ಇದನ್ನು ಉತ್ತರಿಸಲು ಪಂಡಿತರು ಬೇಕೋ? ಕವಿಗಳೇ, ನಮ್ಮ ವಿಜಯನಗರದಲ್ಲಿ ಕೋಲಿ ಆಡುವ ಮಕ್ಕಳು ಸಹ ಇದಕ್ಕೆ ಉತ್ತರ ಹೇಳಬಲ್ಲರು. ಬಲ್ಲಿರ? ಅಷ್ಟು ಲಘುವಾಗಿದ್ದರೆ ಇಲ್ಲಿ ತಕ್ಷಣ ಬಿಡಿಸಿ ಹೇಳಿ ನೋಡುವ. ಚಿಂತಕಾಯ ರಾಮಕೃಷ್ಣರೇ, ಅದನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳಿ. ಹೇಳಿಕೊಳ್ಳುವಂತಹ ಕ್ಲಿಷ್ಟವಾದ ಸಮಸ್ಯೆ ಏನು ಅಲ್ಲ ಪ್ರಭು. ಚಿಂತಕಾಯ. ಕಾಯ ಅಂದ್ರೆ ವಿಷ್ಣುವನ್ನು, ಚಿಂತಿಸುವವನೇ ಚಿಂತಕಾಯ. ಇದರಲ್ಲಿ ಇನ್ನೂ ಒಂದು ಅರ್ಥ ಉಂಟು ಮಹಾಪ್ರಭು. ತೆಲುಗಿನಲ್ಲಿ ಚಿಂತಕಾಯಿ, ಕನ್ನಡದಲ್ಲಿ ಹುಣಸೆ ಹಣ್ಣು. ಆ ಚಿಂತಕಾಯಿ ಪಚ್ಚಡಿ ಆಂಧ್ರವಿಗೆ ಬಲಪ್ರಿಯವಾದದ್ದು. ಭಲೆ ರಾಮಕೃಷ್ಣರೇ, ಭಲೆ. ಸಾವಧಾನ. ಪ್ರಚಂಡ ಕವಿಗಳೇ, ಏನು ನೀವು ಸಕಲ ಶಾಸ್ತ್ರ ಪಾರಂಗತರಲ್ಲವೇ? ಸಂದೇಹವೇನು? ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ನೀಡಿದೆ. ಈಗ ಈ ಗ್ರಂಥದಿಂದ ನಾನು ಪ್ರಶ್ನೆ ಕೇಳುತ್ತಿದ್ದೇನೆ, ನೀವು ಉತ್ತರ ನೀಡಬಲ್ಲಿರಾ? ಗ್ರಂಥವೇ ಇಲ್ಲ. ಇರಬಹುದು. ಇದು ಜಗತ್ತಿನಲ್ಲಿ ಅತ್ಯಮೂಲ್ಯವಾದ ಗ್ರಂಥ. ಯಾವುದು ಈ ಗ್ರಂಥ?
ತಿಲಕಾಷ್ಠ ಮಹಿಷ ಬಂಧನ. ಏನು? ತಿಲಕಾಷ್ಟ ಮಹಿಷ ಬಂಧನ? ಆ ಹೆಸರಿನ ಯಾವ ಗ್ರಂಥವನ್ನು ನಾವು ಓದಿಲ್ಲವಲ್ಲ? ಓದಿಲ್ಲವೇ? ಇಂಥ ಮುಖ್ಯ ಗ್ರಂಥವನ್ನೇ ಓದದೆ ಸಕಲ ಶಾಸ್ತ್ರ ಪಾರಂಗತ ಎಂದು ಜಂಬ ಕೊಚ್ಚಿಕೊಂಡಿರಲ್ಲ. ನನ್ನದು ತಪ್ಪಾಯಿತು. ನಾನು ಸೋಲನ್ನು ಒಪ್ಪಿಕೊಂಡೆ. ಇಂದಿನಿಂದ ನನ್ನ ಬಿರುದಾವಳಿಗಳನ್ನೆಲ್ಲ ನಿಮಗೆ ಅರ್ಪಿಸುತ್ತಿದ್ದೇನೆ. ಪ್ರಭು, ನನ್ನನ್ನು ಕ್ಷಮಿಸಿ. ನಾನಿನ್ನು ಬರುತ್ತೇನೆ. ರಾಮಕೃಷ್ಣರೇ, ಇದಾವಧಿ ತಿಲಕಾಷ್ಟ ಮಹಿಷ ಬಂಧನ ಸೂತ್ರ ನಾವು ಸಹ ಕೇಳಿಲ್ಲ. ಯಾರೂ ಕೇಳಿಲ್ಲ ಪ್ರಭು. ಆದ್ರೆ ಸಂದರ್ಭಕ್ಕೆ ಅನುಕೂಲ ಸಿಂಧು. ನೋಡಿದ್ರ ತಿಲಕಾಷ್ಠ ಮಹಿಷ ಬಂಧನ. ಪ್ರಭು ಅವಗಾಹಿಸಬೇಕು. ನಾಳೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರ ವೈದಿಕ ತರ್ಪಣ ಕೊಡುವುದಕ್ಕಾಗಿ ಎಳ್ಳನ್ನು ತರುವುದಕ್ಕೆ ಅಂಗಡಿಗೆ ಹೋದೆ. ಆ ಅಂಗಡಿಯವನು ಎಳ್ಳಿಗೆ ಬದಲು ಎಳ್ಳಿನ ಕಡ್ಡಿಯನ್ನು ಕೊಟ್ಟ. ಇದೇ ತಿಲಕಾಷ್ಠ. ಕಟ್ಟುವುದಕ್ಕೆ ಹಗ್ಗವಿಲ್ಲದೆ ಎಮ್ಮೆಯ ಕಟ್ಟುವ ಹಗ್ಗವನ್ನೇ ಬಿಗಿದೆ. ಇದೇ ಮಹಿಷ ಬಂಧನ. ಇದೇ ತಿಲಕಾಷ್ಠ ಮಹಿಷ ಬಂಧನ. ಭಲೆ ಭಲೆ ರಾಮಕೃಷ್ಣರೇ, ನಿಜವಾಗಿಯೂ ನೀವು ವಿಕಟ ಕವಿಗಳೇ. ಆ ಪ್ರಚಂಡನ ಅಹಂಕಾರ ಮುರಿಯಲು ಸರಿಯಾದ ತಂತ್ರ ಹೂಡಿದರೆ. ಸರಸ್ವತಿ ನಮ್ಮ ದಾಸಿಯಲ್ಲ, ನಾವು ಅವಳ ದಾಸರು ಎಂದು ತಿಳಿದವನೇ ಜ್ಞಾನಿ. ಅಂಥವನಿಗೆ ಯಶಸ್ಸು. ಮತ್ತೊಮ್ಮೆ ಹೇಳಿ. ತಿಲಕಾಷ್ಠ ಮಹಿಷ ಬಂಧನ. ಮಹಿಷ ಬಂಧನ ಸೂತ್ರ. ತಿಲಕಾಷ್ಠ ಮಹಿಷ ಬಂಧನ ಸೂತ್ರ. ಓ